ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ದಿ ಗೋಲ್ಡನ್ ಗ್ಲಿಮ್ಸ್ ಪದವಿ ಪೂರ್ವ ಕಾಲೇಜು ಚಿಕ್ಕಬಳ್ಳಾಪುರ ನಾಯಕ ಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ ಅವರು ಈ ಕಾರ್ಯಕ್ರಮದಲ್ಲಿ ಆಸೀನರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಜೋರು ಚಪ್ಪಾಳೆಯ ಮೂಲಕ ಆದರದ ಸ್ವಾಗತವನ್ನು ಕೋರುವ ಜೋರದ ಚಪ್ಪಾಳೆ ಹೊರಬೇಕು. ಸ್ನೇಹ ಪ್ರಿಯರು ಹಾಗೂ ಪ್ರಾಂಶುಪಾಲರು ದೀಪಾಯ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸತ್ಯೇಂದ್ರ ಸರ್ ಅವರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೀನಿ. ಫಸ್ಟ್ ಲೈನ್ಗೆ ಹೋಗುತ್ತಾ? ಇದೀಗ ತಾನೇ ಕ್ರೀಡಾ ಜ್ಯೋತಿ ವೇದಿಕೆಗೆ ಆಗಮಿಸ್ತಾ ಇದೆ. ನಿಮ್ಮ ಚಪ್ಪಾಳೆ ಮತ್ತಷ್ಟು ಜೋರಾಗಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೋರ್ತಾ ಇದ್ದೀವಿ. ಲೋಕೇಶ್ ಅಲ್ಲೇ ವೇದಿಕೆ ಆ ಕಡೆಯಿಂದ ಕರೀರಿ, ಆ ಕಡೆಯಿಂದ ಮೇಲೆ ಬರಲಿ. ಅಲ್ಲೇ ಇರಲಿ ಜಯರಾಮ್ ಸರ್, ಅಲ್ಲಿಂದನೇ ಹ್ಯಾಂಡ್ ಓವರ್ ಗೆಸ್ಟ್ ಕೊಡು. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದವರಿಗೆ, ವಿಶೇಷವಾಗಿ ನಮ್ಮ ಪತ್ರಿಕಾ ಮಾಧ್ಯಮದವರು, ವಿದ್ಯಾರ್ಥಿಗಳು, ಕ್ರೀಡಾ ಪದಾಧಿಕಾರಿಗಳು, ಪ್ರಾಂಶುಪಾಲರು, ನಾಗರಿಕರು, ಕ್ರೀಡಾಭಿಮಾನಿಗಳು ಎಲ್ಲರಿಗೂ ಸಹ ವೇದಿಕೆಯಿಂದ ಹಾಗೂ ವಿದ್ಯಾರ್ಥಿಗಳ ಪರವಾಗಿ, ಎಲ್ಲ ಉಪನ್ಯಾಸಕ ಪರವಾಗಿ, ನಮ್ಮ ವಿಶೇಷವಾಗಿ ಪ್ರಾಂಶುಪಾಲರ ಸಂಘದ ಪರವಾಗಿ, ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಉಪನಿರ್ದೇಶಕರ ಪರವಾಗಿ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಆದರದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಸಂಯುಕ್ತಾಶ್ರಯದಲ್ಲಿ ಈ ದಿನ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನ ಆಯೋಜನೆ ಮಾಡಿದ್ದಾರೆ. ಈ ಒಂದು ಕ್ರೀಡಾಕೂಟದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಯುತ ಮರಿಸಾಲಿ ಸರ್ ಅವರು ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರು ಮತ್ತೆ ಎಲ್ಲ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ನನ್ನ ನಮಸ್ಕಾರ ಅರ್ಪಿಸ್ತಾ, ಈ ದಿನ ಏನು ಕ್ರೀಡಾಕೂಟವನ್ನ ಆಯೋಜನೆ ಮಾಡಿದ್ರು ತುಂಬಾ ಅರ್ಥಬದ್ಧವಾಗಿ ಆಯೋಜನೆ ಮಾಡಿದ್ದಾರೆ. ಏಕೆ ಅಂತಂದ್ರೆ ಈ ಒಂದು ಸ್ಪರ್ಧಾ ಜಗತ್ತಲ್ಲಿ ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟಷ್ಟು ನಾವು ಕ್ರೀಡೆಗೆ ಕೊಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಇರ್ತಾರೆ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತಕ್ಕಂಥದ್ದು. ಸ್ವಸ್ಥ ಮನಸ್ಸು ಮತ್ತು ಸ್ವಸ್ಥ ದೇಹ ಇರ್ಬೇಕಾದ್ರೆ ಕ್ರೀಡೆ ಅಂತಕ್ಕಂಥದ್ದು ಅತ್ಯಮೂಲ್ಯ ಅಂತಕ್ಕಂಥದ್ದು. ಈ ಒಂದು ಕ್ರೀಡೆಯಲ್ಲಿ 2 ದಿನ ಏನು ಕ್ರೀಡಾಕೂಟ ಇದೆ, ಎಲ್ಲರೂ ಸಹ ಹುಮ್ಮಸ್ಸಿನಿಂದ ಪಾಲ್ಗೊಂಡು ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸ್ತೀರಾ ಅಂತ ನಾನು ಆಸ್ತೀನಿ. ಮತ್ತೆ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ, ಯಾಕಂತಂದ್ರೆ ಮಳೆ ಬಿಸಿಲು ಎಲ್ಲ ವಿದ್ಯಾರ್ಥಿಗಳನ್ನ ಸುಡ್ತಾ ಇದೆ. ಆದ್ರಿಂದ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಸ್ವೀಕರಿಸಿ, ಆಯೋಜಕರೊಂದಿಗೆ ಸಹಕರಿಸಿ, ಕ್ರೀಡಾಧಿಕಾರಿಗಳೊಂದಿಗೆ ಸೌಜನ್ಯದಿಂದ ವರ್ತಿಸಿ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ತಾಲೂಕು ಮಟ್ಟದಲ್ಲಿ ಅರ್ಹತೆಯನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ನಾವೆಲ್ಲರೂ ಇದೇ ಉತ್ಸಾಹದಿಂದ ಜಿಲ್ಲಾ ಮಟ್ಟ ಇಲ್ಲಿ ಚಿಕ್ಕಬಳ್ಳಾಪುರ ಚಿಂತಾಮಣಿಯಲ್ಲಿ ನಡೆಯುತ್ತೆ. ಸೊ ಅಲ್ಲಿಗೆ ಮ್ಯಾಕ್ಸಿಮಮ್ ಚಿಕ್ಕಬಳ್ಳಾಪುರ ತಾಲೂಕಿಂದ ಹೋಗಿ ಅಂತ ಹಾರೈಸ್ತಾ, ಮತ್ತೊಮ್ಮೆ ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತ ಎಲ್ಲ ಕ್ರೀಡಾಪಟುಗಳಿಗೆ ಹಾರೈಸ್ತಾ ಸಂಯೋಜಕರಿಗೆ ಕೂಟವನ್ನು ಏರ್ಪಡಿಸಿದ್ದೀರಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರೇ, ಪತ್ರಕರ್ತರೇ, ಮತ್ತೆ PT ಟೀಚರ್ಸ್ಗಳೇ, ಉಪನ್ಯಾಸಕರೇ ಮತ್ತು ಪ್ರಾಚಾರ್ಯರೇ, ವಿದ್ಯಾರ್ಥಿಗಳು ರೆಡಿ ಸಪ್ಲಾಸ್ ಆಗಿ ಸರ್, ಹಾಗೆ ರೆಡಿ ಸರಿ ನೋಡಿ, ರೆಡಿ ಸ್ಮೈಲ್ ಸರಿ ನೋಡಿ, ರೆಡಿ ಸರ್ ರೆಡಿ ಸರಿ ನೋಡಿ ಸರ್, ಕೈ ರೆಡಿ ಸರ್, ರೆಡಿ ಸ್ಮೈಲ್ ಸರಿ ನೋಡಿ ಸರ್, ರೆಡಿ ಸರ್, ರೆಡಿ ಸರ್ ನೋಡಿ ಸರ್, ರೆಡಿ ಸರ್ ಸ್ಮೈಲ್ ಇದೆಲ್ಲ ನೋಡಿ, ರೆಡಿ ಒನ್ಸೆ ರೆಡಿ. ಓಕೆ ಸರ್, ಥ್ಯಾಂಕ್ ಯು. ರೆಡಿ ಸರ್, ಕ್ಲೋಸ್ ಆಗಿ ಸರ್, ಸ್ವಲ್ಪ ರೆಡಿ ಸ್ಮೈಲ್ ನೋಡಿ ಸರ್, ಅಲ್ಲ
ಕಾಲೇಜುಗಳ ಕ್ರೀಡಾಕೂಟವನ್ನ, ತಾಲೂಕು ಮಟ್ಟದ ಕ್ರೀಡಾಕೂಟವನ್ನ ಇಂದು ಸರ್ರಂಬಿ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಿದ್ದೀವಿ. ತುಂಬಾ ಸಂತೋಷ ಆಗುತ್ತೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದಕ್ಕೆ. ಯಾಕೆಂದ್ರೆ ಪದವಿ ಪೂರ್ವ ಶಿಕ್ಷಣ ಅಂತಕ್ಕಂಥದ್ದು ತುಂಬಾ ಜೀವನದ ಅತ್ಯಂತ ಶ್ರೇಷ್ಠವಾದಂತಹ ಮತ್ತು ಅರ್ಥಪೂರ್ಣವಾದಂತಹ ಶಿಕ್ಷಣ ವ್ಯವಸ್ಥೆ. ಇದುವರೆಗೂ ಆ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ. ಅತಿ ಹೆಚ್ಚಿನ ಪ್ರಾಧಾನ್ಯತೆ ಯಾವುದಕ್ಕೆ ಕೊಡ್ತೀವಿ ಅಂದ್ರೆ ಶೈಕ್ಷಣಿಕ ಚಟುವಟಿಕೆಗಳಿಗೆ ಕೊಡ್ತೀವಿ. ಜೊತೆಯಲ್ಲಿ ಕ್ರೀಡಾ ಚಟುವಟಿಕೆಗಳಿಗೂ ಸಹ ಪ್ರಾಧಾನ್ಯತೆಯನ್ನು ಕೊಡಬೇಕು ಅಂತ ಇವತ್ತು ಈ ಸರ್ವಂಬಿ ಕ್ರೀಡಾಂಗಣದಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿದ್ದೀವಿ. ಈ ಒಂದು ಕ್ರೀಡಾಕೂಟದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ಪದವಿ ಪೂರ್ವ ಕಾಲೇಜುಗಳು, ಒಟ್ಟು 29 ಪದವಿ ಪೂರ್ವ ಕಾಲೇಜುಗಳು ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸುತ್ತಿರುವುದು ತುಂಬಾ ಸಂತೋಷ ಆಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಪದವಿ ಪೂರ್ವ ಕಾಲೇಜುಗಳ ಉಪನಿರ್ದೇಶಕರಾಗಿರ್ತಕ್ಕಂಥ ಮುನಿಸ್ವಾಮಿ ಸರ್ ಅವರು ಅಧಿಕೃತವಾದಂತಹ ಚಾಲನೆಯನ್ನು ನೀಡಿದ್ದಾರೆ. ಜೊತೆಗೆ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಸತ್ಯೇಂದ್ರ ಸರ್ ಅವರು, ಆದಿಶೇಷರಾವ್ ಸರ್ ಅವರು ಹಾಗೂ ಮುನ್ರಾಜ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಜ್ಯೋತಿಯನ್ನು ಬೆಳಗಿಸೋದ್ರ ಮೂಲಕ ಚಾಲನೆಯನ್ನು ನೀಡಿದ್ದಾರೆ. ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ತುಂಬಾ ಸಂತೋಷ ಆಗುತ್ತೆ. ಯಾಕೆಂದ್ರೆ ವಿದ್ಯಾರ್ಥಿಗಳನ್ನ ಶೈಕ್ಷಣಿಕವಾಗಿ ಅಲ್ಲದೆ ಕ್ರೀಡಾಭಿಮಾನಿಯಾಗಿ ಅಥವಾ ಕ್ರೀಡೆಗಳಲ್ಲೂ ಸಹ ಭಾಗವಹಿಸ್ತಕ್ಕಂಥದ್ದು ಅವರ ಒಂದು ತುಂಬಾ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಯಾಕೆಂದ್ರೆ ಬರೀ ವಿದ್ಯಾಭ್ಯಾಸದ ಜೊತೆಯಲ್ಲಿ ಕ್ರೀಡಾ ಚಟುವಟಿಕೆಗಳನ್ನ ಪ್ರೋತ್ಸಾಹಿಸಬೇಕು, ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಕೀರ್ತಿಯನ್ನ ಬೆಳೆಸಬೇಕು ಅಂತಕ್ಕಂಥದ್ದು ಪ್ರತಿ ಒಂದು ವ್ಯವಸ್ಥೆಯ ಆಸೆ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಸರ್ವಂಬಿ ಕ್ರೀಡಾಂಗಣದಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೆ, ಕ್ರೀಡಾಪಟುಗಳಿಗೆ, ಕ್ರೀಡಾ ತರಬೇತಿದಾರರಿಗೆ ಮತ್ತು ಪ್ರಾಂಶುಪಾಲರುಗಳಿಗೆ, ಉಪನ್ಯಾಸಕ ಮಿತ್ರರಿಗೆ ಎಲ್ಲರಿಗೂ ನಾನು ಸ್ವಾಗತವನ್ನ ಕೋರ್ತಾ ಈ ಒಂದು ಕ್ರೀಡೆಗಳು ಯಶಸ್ವಿಯಾಗಿ ನಡೆಯಲಿ. ಮತ್ತೆ ವಿದ್ಯಾರ್ಥಿಗಳಿಗೆ ನಾನು ಹೇಳೋದೊಂದೇ, ಭಾಗವಹಿಸಿಕೆ ತುಂಬಾ ಪ್ರಮುಖವಾದದ್ದು. ಗೆಲುವು ಸೋಲು ಸಾಮಾನ್ಯವಾಗಿರುತ್ತೆ, ಆದರೆ ಭಾಗವಹಿಸಿಕೆ ಅಂತಕ್ಕಂಥದ್ದು ಪ್ರಮುಖವಾದದ್ದು. ಯಾವುದೇ ಕೀಳಿರಿಮೆ ಇಟ್ಕೊಳ್ಳದೆ ಎಲ್ಲರೂ ಭಾಗವಹಿಸಿ ಕ್ರೀಡಾ ಮನೋಭಾವನೆಯನ್ನ, ಕ್ರೀಡಾ ಸ್ಫೂರ್ತಿಯನ್ನ ಮೇರಿರಿ. ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶವನ್ನು ಕೊಡದೆ ಸುಸೂತ್ರವಾಗಿ ಕಾರ್ಯಕ್ರಮ ನೆರವೇರಲಿ ಅಂತ ಆಶಿಸ್ತೀನಿ.